ಕ್ವಾಡ್ರಾಟಿಕ್ ಇಕ್ವೇಶನ್. ಕ್ವಾಡ್ರಾ ಅಂದ್ರೆ ಏನು, ಆಕ್ಚುಲಿ ಸ್ಕ್ವೇರ್, ಎರಡು ಅಂತ ಅರ್ಥ, ಹೌದಾ? ಸೊ ಹೇಗೆ, ಈಗ ಜನರಲಿ ದ ಕ್ವಾಡ್ರಾಟಿಕ್ ಇಕ್ವೇಶನ್ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್, ಓಕೆ, ಇನ್ ದ ಫಾರ್ಮ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ is equal to 0. Okay, this is how a quadratic equation will be represented. ಆಯ್ತಾ? ಅಂದ್ರೆ ಈಗ ನಾನು ಸುಮ್ಮನೆ ಒಂದು ನಂಬರ್ ಬರೀತೆ ನೋಡಿ, 4x ಸ್ಕ್ವೇರ್, ಓಕೆ, ಪ್ಲಸ್ 7x ಪ್ಲಸ್ 7 is equal to 0 ಅಂತಿದೆ. ಆಯ್ತಾ? ಅಂದ್ರೆ ಈ ತರ ಇರ್ಬೇಕು, ಅಥವಾ ಈ ಪ್ಲಸ್ ಜಾಗದಲ್ಲಿ ಮೈನಸ್ ಇರ್ಬೋದು, ತೊಂದರೆ ಇಲ್ಲ. ಬಟ್ ಈ ತರ ಇದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. Okay, this is in case ಎಲ್ಲಾದ್ರೂ ನಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಈ ಎ ಇಲ್ಲ ಅಂದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲ. 7x ಪ್ಲಸ್ 7 ಅಂತ ಬರೀ ಇದು ಮಾತ್ರ ಇದ್ರೆ ದೆನ್ ಇಟ್ಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ನಾವು ಯಾವಾಗ ಹೇಳೋದು, ದಿಸ್ ಎಕ್ಸ್ ಸ್ಕ್ವೇರ್ ಶುಡ್ ಬಿ ದೇರ್, ಆಯ್ತಾ? ಅಥವಾ ಈ ಫಾರ್ಮ್ ಅಲ್ಲಿ ಇರ್ಬೇಕು, ಜನರಲ್ ಫಾರ್ಮುಲಾ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಈ ತರ ಇದ್ರೆ ಮಾತ್ರ ಅದನ್ನ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರಿತೇವೆ. ವೇರ್ ಎ ಬಿ ಸಿ ಆರ್ ಕಾನ್ಸ್ಟೆಂಟ್ಸ್. ಓಕೆ, ಅಂದ್ರೆ ಅದಕ್ಕೆ ನಂಬರ್ ಇರುತ್ತೆ ನೋಡಿ, ಇಲ್ಲಿಗ 4 7 7 ಈ ತರ ನಂಬರ್ ಇರುತ್ತೆ. ಯಾವ ನಂಬರ್ ಬೇಕಾದ್ರೆ ಇರ್ಬೋದು, ಅದು ಪ್ಲಸ್ ಆಗಿರ್ಬೋದು, ಮೈನಸ್ ಕೂಡ ಆಗಿರ್ಬೋದು, -4 ಆಗಿರ್ಬೋದು, -7 ಆಗಿರ್ಬೋದು. ಸೊ ನಂಬರ್ might change, ಆಯ್ತಾ? ಬಟ್ ದಿಸ್ ವಿಲ್ ಬಿ ಸೇಮ್. ಸೊ ಆದ ಕಾರಣ ಎಕ್ಸ್ ಸ್ಕ್ವೇರ್ ಎಕ್ಸ್ ಅನ್ನೋದು ಕೊಯಿಫಿಷಿಯಂಟ್ ಅಂದ್ರೆ ಎ ಬಿ ಸಿ ಕೊಯಿಫಿಷಿಯಂಟ್ ಅಂತ ಕರಿತೇವೆ. ಸಿ ಇಸ್ ಅ ಕಾನ್ಸ್ಟೆಂಟ್, ಎ ಇಸ್ ಅ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಬಿ ಇಸ್ ಅ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಅಂತ ಕರಿತೇವೆ. ಓಕೆ, ಸೊ ಈ ಚಾಪ್ಟರ್ ಅಲ್ಲಿ ಏನಿದೆ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ನಿಮಗೆ ಒಂದು ಕ್ವೆಶನ್ ತರ ಕೊಟ್ಟಿರ್ತಾರೆ ಉದ್ದಕ್ಕೆ, ಸೆಂಟೆನ್ಸ್ ತರ, ಅದನ್ನ ನೀವು ಈಕ್ವೇಶನ್ ತರ ಮಾಡಿ ಆಮೇಲೆ ಸಾಲ್ವ್ ಮಾಡ್ಬೇಕು, ಆಯ್ತಾ? ಅಂದ್ರೆ ಈಗ ಒಂದು ಕ್ಲಾಸ್ ಅಲ್ಲಿ ಎಷ್ಟು ಜನ ಇರ್ತಾರೆ, ಎಷ್ಟು ಹುಡುಗರು ಮತ್ತೆ ಹುಡುಗಿಯರು ಇರ್ತಾರೆ, ಅವ್ರಿಗೆ ಇಷ್ಟು ಮಾರ್ಕ್ಸ್ ಬಂದಿರುತ್ತೆ ಅಂತೆಲ್ಲ ರ್ಯಾಂಡಮ್ ಆಗಿ ಕೊಟ್ಟಿರ್ತಾರೆ. ಸೊ ನೀವು ಎಕ್ಸಾಕ್ಟ್ ಆಗಿ ಹೇಳ್ಬೇಕು, ಎಷ್ಟು ಹುಡುಗರಿಗೆ ಎಷ್ಟು ಬಂದಿದೆ, ಎಷ್ಟು ಹುಡುಗಿರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಅದನ್ನೆಲ್ಲ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ದಟ್ ಇಸ್ ವೈ ದಿಸ್ ಫಾರ್ಮುಲಾ ಇಸ್ ಯೂಸ್ಡ್ ಆಕ್ಚುಲಿ, ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆ, ಸೊ ಈಗ ಫಸ್ಟ್ ಇದ್ರಲ್ಲಿ ಏನಿದೆ ಈ ಚಾಪ್ಟರ್ ಅಲ್ಲಿ ಅಂದ್ರೆ ಒಂದು ರ್ಯಾಂಡಮ್ ಆಗಿ ಇಕ್ವೇಶನ್ ಕೊಟ್ಟಿರ್ತಾರೆ, ಅದನ್ನ ನೀವು ಸಾಲ್ವ್ ಮಾಡಿ ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಹೌದಾ ಅಲ್ವಾ ಅಂತ ಹೇಳ್ಬೇಕು. ಹೌದಾ ಅಲ್ವಾ ಅಂತ ಹೇಳೋದಂದ್ರೆ ಈ ತರ ನೋಡಿ, ಈ ತರ ಫಾರ್ಮ್ ಅಲ್ಲಿ ಇದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಶನ್, ಆ ತರ ಫಾರ್ಮಿಗೆ ಅದು ಬರ್ಲಿಲ್ಲ ಅಂದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲ ಅಂತ ಅಷ್ಟೇ. ಓಕೆ, ಅದೊಂದು. ಅದಾದ ಮೇಲೆ ನೆಕ್ಸ್ಟ್ ನಾನು ಹೇಳಿದೆಲ್ಲ ಈ ತರ ಕ್ವೆಶನ್ ಕೊಟ್ಟಿರ್ತಾರೆ, ಅದರಿಂದ ನೀವು ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಅಂತ ಇದೆ, ಅದರಿಂದ ಫೈಂಡ್ ಔಟ್ ಮಾಡುದು. ಕೊನೆಗೆ ಫಾರ್ಮುಲಾ ಮೆಥಡ್, ಫಾರ್ಮುಲಾ ಇದೆ, ಡೈರೆಕ್ಟ್ ಫಾರ್ಮುಲಾ ಹಾಕಿ ಕೂಡ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ. ನಿನ್ನೆ ನಾನು ಹೇಳಿದ್ದೆ ಆ ಫಾರ್ಮುಲಾ. ಸೊ ಆ ತರ. ಓಕೆ, ಸೊ ಇದು ಬೇಸಿಕ್ಸ್. ಸೊ ಲೆಟ್ ಸ್ಟಾರ್ಟ್ ವಿತ್ ದಿಸ್. ಏನು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ಹೇಗೆ ಅಂತ. ಓಕೆ, ಇದೆಲ್ಲ ನಾನು ಹೇಳಿದ್ದೆ ನೋಡಿ, ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್. ಸೊ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0, ಅಂದ್ರೆ ಈ ಎಕ್ಸ್ ಸ್ಕ್ವೇರ್ ಟರ್ಮ್ಸ್ ಇದು 0 ಆಗಿರಬಾರ್ದು. ಈಗ ಹೇಗೆ ಕ್ವೆಶನ್ ಬರೆಯುವುದು, ಕ್ವೆಶನ್ ಹೇಗೆ ಬರೆಯುವುದು ಅಂತ ಹೇಳ್ತೇನೆ ನೋಡಿ, ಇದನ್ನ ಕರೆಕ್ಟ್ ಅಬ್ಸರ್ವ್ ಮಾಡಿ. ಜಾನ್ ಅಂಡ್ ಜೀವಂತಿ ಟುಗೆದರ್ ಹ್ಯಾವ್ 45 marbles. ಸೊ ಫಸ್ಟ್ ಒನ್, ನೀವು ಜಾನ್ ಅಂದ್ರೆ ಅದನ್ನ ಎಕ್ಸ್ ಅಂತ ತಗೋಬೇಕು, ಆಯ್ತಾ? ಜಾನ್ ಅಂದ್ರೆ ಎಕ್ಸ್ ಅಂತ ತಗೋಬೇಕು. ಯಾಕೆ ಪ್ರತಿ ಸತಿಯೂ ಹಾಗೆ ನೀವು ಈ ಫಸ್ಟ್ ಏನ್ ಬರುತ್ತಲ್ಲ ಅದನ್ನ ಎಕ್ಸ್ ಅಂತ ತಗೊಳ್ಳೋದು, ಆಯ್ತಾ? ಜೀವಂತಿಯನ್ನ ನಾವು ವೈ ಅಂತ ತಗೊಳ್ಳುವ, ಬಟ್ ನೆನ್ಪಿಟ್ಕೊಳ್ಳಿ ವೈ ಅನ್ನ ನಾವೆಲ್ಲೂ ಮೆನ್ಷನ್ ಮಾಡ್ಲಿಕ್ಕಿಲ್ಲ, ನಿಮಗೆ ಈಸಿ ಆಗ್ಲಿಕ್ಕೋಸ್ಕರ ನಾ ಹೇಳ್ತಿರೋದು, ಆಯ್ತಾ? ವೈ ಅಂತ ಇಟ್ಕೊಳ್ಳುವ. ಈಗ ಬೋತ್ ಆಫ್ ದೆಮ್ ಅಂದ್ರೆ ಇಬ್ರು, ಜಾನ್ ಮತ್ತೆ ಜೀವಂತಿ ಟುಗೆದರ್ ಹ್ಯಾವ್ 45 marbles, ಅಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 45 ಅಲ್ವಾ? ಒಟ್ಟು ಜಾನ್ ಹತ್ರ ಇರೋದು ಎಕ್ಸ್ ಮಾರ್ಬಲ್, ಜೀವಂತಿ ಹತ್ರ ಇರೋದು ವೈ ಮಾರ್ಬಲ್. ಸೊ ಎರಡನ್ನು ಆಡ್ ಮಾಡಿದ್ರೆ ಎಷ್ಟಾಯ್ತು? 45. ಅವ್ರು ಕೊಟ್ಟಿದ್ 45 ಮಾರ್ಬಲ್ ಇದೆ ಅಂತ, ಆಯ್ತಾ? ಅದು ಹಾಗೆ ಇರ್ಲಿ. ಸೊ ಈಗ ನಾವು ಬರೆಯುವಾಗ ಹೇಗ್ ಬರೆಯೋದು ಗೊತ್ತಾ ನೋಡಿ, ಜಾನ್ ಇದು ಎಕ್ಸ್ ಅಂತ ಬರೆಯೋದು ನೋಡಿ. ಕ್ವಾಡ್ರಾಟಿಕ್ ಅಲ್ಲಿ ನಮಗೆ ಎಲ್ಲೂ ಕೂಡ ವೈ ಇಲ್ಲ, ಎಕ್ಸ್ ಮಾತ್ರ ಇರುದಲ್ವಾ? ಸೊ ಜಾನ್ ಎಕ್ಸ್ ಇದೆ ಜಾನ್ ಹತ್ರ. ಹಾಗಾದ್ರೆ ಜೀವಂತಿ ಹತ್ರ ಏನಿರ್ಬೇಕು? ವೈ ಹತ್ರ 45 - x ಇರ್ಬೇಕು,
ಅಲ್ವಾ? ಸೊ 45 ಮೈನಸ್ ಎಕ್ಸ್, ಇದು ಜೀವಂತಿ ಹತ್ರ ಇರೋದು. ಆಯ್ತಾ? ಇದು ಜೀವಂತಿ ಹತ್ರ, ಇದು ಜಾನ್ ಹತ್ರ. ಓಕೆ, ಇಷ್ಟು ಮಾರ್ಬಲ್ ಇದೆ ಅಂತ ಆಯ್ತು. ಓಕೆ, ಸೊ ನಾನು ವೈ ಯಾಕೆ ಹೇಳಿದಂತ ಅರ್ಥ ಆಯ್ತಲ್ಲ ನಿಮಗೆ? ಅರ್ಥ ಆಗ್ಲಿಕ್ಕೋಸ್ಕರ ಸಿಂಪಲ್ ಆಗಿ. ಬಟ್ ಈ ತರ ಮಾತ್ರ ಬರೆಯುವಾಗ ಈ ತರ ಬರಿಬೇಕು ನೀವು ಎಕ್ಸಾಮ್ ಅಲ್ಲಿ. ಆಯ್ತಾ? ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡಿ, ಬೋತ್ ಆಫ್ ದೆಮ್ ಲಾಸ್ಟ್ 5 ಮಾರ್ಬಲ್ ಈಚ್. ಅಂದ್ರೆ ಇಬ್ರು ಕೂಡ 5 ಮಾರ್ಬಲ್ ಅನ್ನು ಕಳ್ಕೊತಾರೆ. ಅಂದ್ರೆ ಏನಾಗ್ಬೇಕಾಗ ಇಲ್ಲಿ -5 ಆಗತ್ತೆ, ಇಲ್ಲಿ ಕೂಡ -5 ಆಗತ್ತೆ ಅಲ್ವಾ? ಇಬ್ರು ಕೂಡ 5 ಮಾರ್ಬಲ್ ಕಳ್ಕೊತಾರೆ. ಆಗ ಜಾನ್ ಹತ್ರ ಇರೋದು x-5 ಅಂಡ್ ಜೀವಂತಿ ಹತ್ರ ಇರೋದು 40 - x. ಇಷ್ಟಿದೆ. ಆಯ್ತಾ? ನೆಕ್ಸ್ಟ್ ಏನ್ ಹೇಳಿದೆ ನೋಡಿ, ದ ಪ್ರಾಡಕ್ಟ್ ಆಫ್ ದ ನಂಬರ್ ಆಫ್ ದ ಮಾರ್ಬಲ್ಸ್ ದೇ ನೌ ಹ್ಯಾವ್ ಇಸ್ 124. ಅಂದ್ರೆ ದ ಪ್ರಾಡಕ್ಟ್ ಆಫ್ ದ ನಂಬರ್ ಆಫ್ ಮಾರ್ಬಲ್ಸ್ ದೇ ನೌ ಹ್ಯಾವ್ ಅಂದ್ರೆ 5 ಕಳ್ಕೊಂಡ ನಂತರ ಇರುವಂತ ಮಾರ್ಬಲ್ ನ ಪ್ರಾಡಕ್ಟ್ ಅಂದ್ರೆ ಯಾವುದು? x-5 ಇಂಟು 40 - x ಈಸ್ ಈಕ್ವಲ್ ಟು 124. x-5 ಇಂಟು 40 - x ಇಂಟು 124. ಈ ತರ. ಸೊ ಈ ತರ ಈಕ್ವೇಶನ್ ಬರೀಲಿಕ್ಕೆ ಗೊತ್ತಿರ್ಬೇಕು ನಿಮಗೆ. ಆಯ್ತಾ? ಇದು ತುಂಬಾ ಇಂಪಾರ್ಟೆಂಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ. ಅಂದ್ರೆ ಅವರು ಸುಮ್ಮನೆ ಒಂದು ಈಕ್ವೇಶನ್ ಕೊಟ್ಟು ಬಿಡುದಿಲ್ಲ ಸಾಲ್ವ್ ಮಾಡಿ ಅಂತ, ಈ ತರ ಕೊಟ್ಟಿರ್ತಾರೆ. ಸೊ ಈ ತರ ಕೊಟ್ರೆ ಈ ತರ ಕೊಟ್ರೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ಓಕೆ, ಸೊ ಈ ತರ ಬರೆಯೋದು ಹೇಗೆ ಗೊತ್ತಾಯ್ತಾ ಎಲ್ರಿಗೂ? ಗೊತ್ತಾದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಹಾಕಿ, ಗೊತ್ತಾಗಿಲ್ಲ ಅಂದ್ರೆ ನೋ ಅಂತ ಹಾಕಿ. ಓಕೆ, ಎಸ್ 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 ಓಕೆ ಫೈನ್. ಸೊ ಇಲ್ಲಿ ತನಕ ಅರ್ಥ ಆಯ್ತು ಅಲ್ವಾ? ಫೈನ್. ಇದನ್ನ ಸಾಲ್ವ್ ಮಾಡ್ಲಿಕ್ಕಿದೆ ಮತ್ತೆ. ಅಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡೋದು. ಮಲ್ಟಿಪ್ಲೈ ಮಾಡ್ಲಿಕ್ಕೆ ಗೊತ್ತಲ್ಲ ನಿಮಗೆ? x-5 ಇಂಟು 40 - x ಇಸ್ ಈಕ್ವಲ್ ಟು 124. ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದಾಗ ಈಕ್ವೇಶನ್ ಬರ್ತದೆ. ಅದಾದ್ಮೇಲೆ ಮಾಡುವ, ಬಿಕಾಸ್ ಅದು ಮತ್ತೆ ನೋಡುವ ಹೇಗೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಸರ್ಟನ್ ನಂಬರ್ ಆಫ್ ಟಾಯ್ಸ್ ಇನ್ ಅ ಡೇ. ಆಯ್ತಾ? ಅಂದ್ರೆ ಎಷ್ಟು? ಎಕ್ಸ್ ಅಂತ ತಗೊಳ್ಳುವ. ಲೆಟ್ ಇಟ್ ಪ್ರೊಡ್ಯೂಸಸ್ ಎಕ್ಸ್ ನಂಬರ್ ಆಫ್ ಟಾಯ್ಸ್ ಇನ್ ಅ ಡೇ. ಓಕೆ, ಆಮೇಲೆ ಹೇಗೆ ಬರಿಬಹುದು ನೋಡಿ ಒಮ್ಮೆ ಸರಿ ನೋಡಿ. ಗೊತ್ತಾಗ್ತಿದ್ಯಾ? ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಎಕ್ಸ್ ಅಲ್ವಾ? ಇಷ್ಟು ಪ್ರೊಡ್ಯೂಸ್ ಆಗ್ತದೆ. ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್, the cost of production of each toy in rupees was found to be 55 minus the number of toys produced in a day. ನೋಡಿದ್ರಾ? ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಸರ್ಟನ್ ನಂಬರ್ ಆಫ್ ಟಾಯ್ಸ್ ಇನ್ ಅ ಡೇ. ನಾ ಹೇಳಿದೆ ಫಸ್ಟ್ ಗೆ ಬರೋದು ನಾವು ಅದರಲ್ಲಿ ಎಕ್ಸ್ ಅಂತ ತಗೋತೇವೆ. ಎಕ್ಸ್ ಅಂತ ಆಯ್ತು. ಅಂದ್ರೆ ಒಂದು ದಿನಕ್ಕೆ ಎಕ್ಸ್ ಅಷ್ಟು ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ ಆಗ್ತದೆ ಅಂತ ಆಯ್ತು. ಆಯ್ತಾ? ನೆಕ್ಸ್ಟ್ ಇದು ಏನ್ ಹೇಳ್ತಾರೆ ಅಂದ್ರೆ, ಓಕೆ, ದ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಎಷ್ಟಾಗುತ್ತೆ ಅಂದ್ರೆ ದಿನಕ್ಕೆ ಅಂದ್ರೆ ಈಚ್ ಟಾಯ್ ರುಪೀಸ್ ಅಲ್ಲಿ 55 ಮೈನಸ್ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಅ ಡೇ. ಅಂದ್ರೆ ಯಾವುದು? ಅದು ಎಕ್ಸ್. 55 - x. ಸೊ ಆನ್ ಅ ಪರ್ಟಿಕ್ಯುಲರ್ ಡೇ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಾಸ್ 750. ಅಂದ್ರೆ ಏನ್ ಹೇಳಿದಾರೆ ನೋಡಿ, ಒಟ್ಟು ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತ ಗೊತ್ತು ನಿಮಗೆ, ಎಕ್ಸ್ ಅಲ್ವಾ? ಕಾಸ್ಟ್ ಎಷ್ಟು ಅಂತ ಹೇಳಿದ್ದಾರೆ, 55 - x. ಹಾಗಾದ್ರೆ ಟೋಟಲ್ ಖರ್ಚು ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ ಅವರು? 750 ಅಂತ ಹೇಳಿದ್ದಾರೆ ಅಲ್ವಾ? ಸೊ 750 ಹೇಗೆ? ಇದನ್ನ ನೀವು ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಇಂಟು 55 - x ಅಲ್ವಾ? ಅಂದ್ರೆ ಏನು? ಎಕ್ಸ್ ಅಂದ್ರೆ ನಾನು ಹೇಳಿದೆ ಅಲ್ವಾ ಆಲ್ರೆಡಿ ನಿಮಗೆ, ಪ್ರೊಡ್ಯೂಸ್ಡ್ ಪರ್ ಡೇ. 55 - x ಕಾಸ್ಟ್. ಸೊ ಒಂದು ದಿನದಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಮಲ್ಟಿಪ್ಲೈಡ್ ಬೈ ಕಾಸ್ಟ್ ಅಂದ್ರೆ ಏನು? ಟೋಟಲ್ ಅಮೌಂಟ್. ಹೌದಾ? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೈಟ್ ದ ಇಕ್ವೇಶನ್. ಓಕೆ, ಈ ತರ. ಸರಿ,
ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಇದಲ್ಲೇ ಇರ್ಲಿ ಈ ತರ. ಓಕೆ, ಈಗ ನಾವು ನೋಡ್ಬೇಕು ಆಯ್ತಾ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಚೆಕ್ ವೆದರ್ ದ ಫಾಲೋವಿಂಗ್ ಆರ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಹೌದಾ ಅಲ್ವಾ ಅಂತ ನಾವು ನೋಡ್ಬೇಕು. ಓಕೆ, ಸೊ ಈಗ ಇಲ್ಲಿ ನೋಡಿ, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್, ಓಕೆ, ಪ್ಲಸ್ 1 ಇಸ್ ಈಕ್ವಲ್ ಟು 2x ಮೈನಸ್ 3 ಅಂತ ಇದೆ. ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಫಾರ್ಮುಲಾ ಯಾವುದು? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ? ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab is a formula. So apply that formula and you will get x square plus 4 minus 2ab ಅಲ್ವಾ? 2 ಅಂದ್ರೆ a ಅಂದ್ರೆ 1, b ಅಂದ್ರೆ 2, ಸೊ 2ab ಅಂದ್ರೆ 4x ಅಲ್ವಾ, ಮೈನಸ್ 4x. ಓಕೆ, 2ab. ನೆಕ್ಸ್ಟ್ plus 1 equal to 2x minus 3 ಅಲ್ವಾ? ಸೊ ಬ್ರಿಂಗ್ ದಿಸ್ 2x to the other side and 3 to this side ಆಯ್ತಾ. ಸೊ ಆಗೇನಾಯ್ತು, ನಿಮಗೆ 4 ಕ್ಯಾನ್ಸಲ್ ಆಗ್ತದೆ ಅಲ್ವಾ? ಇದು ಮೈನಸ್ ರೀಚ್ ಬಂದಾಗ 4 ಆಗುತ್ತೆ. ಸೊ ಏನ್ ಸಿಗುತ್ತೆ ನಿಮಗೆ? ಎಕ್ಸ್ ಸ್ಕ್ವೇರ್, ಸಾರಿ ಏನೋ ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ. ಏನ್ ತಪ್ಪಾಗಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, ಓಕೆ, ಕ್ಯಾನ್ಸಲ್ ಆಗ್ಲಿಕ್ಕೆ ಇದು ಪ್ಲಸ್ ಅಲ್ಲ. ಸರಿ ಸರಿ, ಓಕೆ, ನಾ ಇಲ್ಲಿ ಪುನಃ ಬರೀತೆ ನೋಡಿ. ಎಕ್ಸ್ ಸ್ಕ್ವೇರ್ ನೋಡಿ, ಇದು 4 ಪ್ಲಸ್ 1 5 ಅಲ್ವಾ? 5 ಮೈನಸ್ 4x. ಓಕೆ, ಅಂಡ್ ಇಲ್ಲಿ 2x ಇದೆ ಅಲ್ವಾ? ಅದನ್ನು ಈ ಕಡೆ ತಗೊಂಡ್ ಬರ್ತೇನೆ ನಾನು, ಮೈನಸ್ 2x. ಆಮೇಲೆ ಇಲ್ಲಿ ಮೈನಸ್ 3 ಇದೆ, ಸೊ ಈ ಕಡೆ ಬಂದಾಗ ಪ್ಲಸ್ 3 ಈಕ್ವಲ್ ಟು 0. ಸೊ ಈಗ ಸಾಲ್ವ್ ಮಾಡಿದಾಗ ಏನ್ ಬರುತ್ತೆ ನಿಮಗೆ? ಎಕ್ಸ್ ಸ್ಕ್ವೇರ್ ಮೈನಸ್ 6x, 4x ಮೈನಸ್ 4x ಮೈನಸ್ 2x ಮೈನಸ್ 6x ಪ್ಲಸ್ 5 ಮತ್ತೆ 3 8 is equal to 0. ಸೊ ಯಾವ ಫಾರ್ಮ್ ಅಲ್ಲಿ ಇದೆ? ಇದು ಕ್ವಾಡ್ರಾಟಿಕ್ ಫಾರ್ಮ್ ಅಲ್ಲೇ ಇದೆ ಅಲ್ವಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ದ ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಹ್ಯಾನ್ಸ್ ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ಸೆಕೆಂಡ್ ಒನ್ ಮಾಡಿ ನೋಡುವ. ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಮಲ್ಟಿಪ್ಲೈ ಮಾಡಿ ಈ ತರ ಸಾಲ್ವ್ ಮಾಡ್ಬೇಕು. ಮಾಡಿ ನಂಗೆ ಹೇಳ್ಬೇಕು ಕ್ವಾಡ್ರಾಟಿಕ್ ಇಕ್ವೇಶನ್ ಹೌದಾ ಅಲ್ವಾ ಅಂತ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಮಾಡಿ. So 2 members have answered. It's not okay. Namrita, okay. Samantha, okay. It's not a quadratic equation. Fine. So ಅದೇ ತರ ನೆಕ್ಸ್ಟ್ ಕೂಡ ನೀವು ಟ್ರೈ ಮಾಡಬೇಕು ಆಯ್ತಾ. ಯು ಕ್ಯಾನ್ ಟ್ರೈ ಎಟ್ ಹೋಮ್. ಸಿ these are so it's not a quadratic equation. ಅದೇ ತರ ಟ್ರೈ ಮಾಡಬೇಕು. ಓಕೆ, ಸರಿ, ಫೈನ್. ಸೊ ನೆಕ್ಸ್ಟ್ ಎಕ್ಸಸೈಸ್ ಅಲ್ಲಿ ಇದೆ ನೋಡಿ. ಎಕ್ಸಸೈಸ್ ಅಲ್ಲಿ ಅದೇ ಇದೆ ಆಯ್ತಾ. ಇಲ್ಲಿ ನೋಡಿ,
ಇದೆಲ್ಲ ಅದೇ ಪ್ರಾಬ್ಲಮ್ಸ್. ಸೊ ನೀವು ಮನೆಯಲ್ಲಿ ಟ್ರೈ ಮಾಡ್ಬೇಕು ಆಯ್ತಾ. ಈಗ ಇದಾದ್ಮೇಲೆ ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಇರುವಂತದ್ದು ಇದೆಲ್ಲ. ಸೊ ಇದೆಲ್ಲ ನೋಡಿ, ಇದು a+b² ಫಾರ್ಮುಲಾ ಗೊತ್ತಿರ್ಬೇಕು. ನೋಡಿ ಕ್ಯೂಬ್ ಬಂತು ಅಂದ್ರೆ ಕ್ಯೂಬ್ ಕ್ಯಾನ್ಸಲ್ ಆದ್ರೆ ಸರಿ, ಕ್ಯೂಬ್ ಉಳಿದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲ, ಈಸಿಯಲ್ಲೇ ಹೇಳ್ಬೋದು ಅಲ್ವಾ. ಹಾಗೆ ಅದೆಲ್ಲ ನೋಡ್ಕೊಳ್ಳಿ ನೀವು ಆಯ್ತಾ. ಸರಿ, ಇದು ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ಕ್ವಾಡ್ರಾಟಿಕ್ ಇಕ್ವೇಶನ್ ಚೆಕ್ ವೆದರ್ ದ ಫಾಲೋವಿಂಗ್ ಕ್ವಾಡ್ರಾಟಿಕ್ ಇಕ್ವೇಶನ್ ಮಾಡ್ಬೋದಲ್ವಾ ಮನೆಯಲ್ಲಿ, ಮಾಡ್ತೀರಲ್ಲ. ಮಾಡ್ತೀರಾ ಮಕ್ಳೇ? ಓಕೆ ಗ್ರೇಟ್. ಸರಿ, ಹಾಗಾದ್ರೆ ಈಗ ನೆಕ್ಸ್ಟ್ ಇದಕ್ಕೆ ಹೋಗುವ. ನೆಕ್ಸ್ಟ್ ಇದರಲ್ಲಿ ಏನು ಅಂದ್ರೆ ನಾನು ಹೇಳಿದೆ ಅಲ್ಲ, ಯು ಶುಡ್ ಬಿ ಯು ಶುಡ್ ನೋ ಹೌ ಟು ರೈಟ್ ದೀಸ್ ಈಕ್ವೇಶನ್ಸ್. ಅಂದ್ರೆ ಸಿ as I said, we have, just give me a minute. Okay. See here, just I'll just zoom it because you might see it very small. ನೋಡ, ಇದನ್ನೀಗ ನಾವು ಈಕ್ವೇಶನ್ ಫಾರ್ಮ್ ಅಲ್ಲಿ ಬರಿಬೇಕು. ದ ಏರಿಯಾ ಆಫ್ ಅ ರೆಕ್ಟಾಂಗ್ಯುಲರ್ ಪ್ಲಾಟ್ ಇಸ್ 528 ಮೀಟರ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ದ ಲೆಂತ್ ಆಫ್ ದ ಪ್ಲಾಟ್ ಇನ್ ಮೀಟರ್ಸ್ ಈಸ್ 1 more than twice its breadth. We need to find the length and breadth of the plot. ಹೇಗೆ ಬರಿಬಹುದು ಈಕ್ವೇಶನ್? ಒಂದನ್ನು ಎಕ್ಸ್ ಅಂತ ತಗೋಬೇಕು ಅಲ್ವಾ. ನಾನೇ ಮಾಡ್ಲಾ? ಓಕೆ. ಸೊ ಏರಿಯಾ ಈಗ ನೋಡಿ ನಿಮಗೆ ಗೊತ್ತು ಅಲ್ವಾ, ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಏನು? ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಏರಿಯಾ ಅಲ್ವಾ. ಸೊ ಲೆಂತ್ ಇಂಟು ಬ್ರೆಡ್ತ್ ಮಾಡಬೇಕು. ಲೆಂತ್ ಇಂಟು ಬ್ರೆಡ್ತ್ ಇಸ್ ಈಕ್ವಲ್ ಟು 528 ಕೊಟ್ಟಿದ್ದಾರೆ. ಸೊ ಈಗ ಲೆಂತ್ ಏನು ಬ್ರೆಡ್ತ್ ಏನು ನೋಡುವ. ಲೆಟ್ಸ್ ಟೇಕ್ ಬ್ರೆಡ್ತ್ ಆಸ್ ಎಕ್ಸ್ ಆಯ್ತಾ. ಲೆಟ್ಸ್ ಟೇಕ್ ಬ್ರೆಡ್ತ್ ಆಸ್ ಎಕ್ಸ್ ಆಯ್ತಾ. ಯಾಕೆಂದ್ರೆ ಲೆಂತ್ ಆಫ್ ದ ಪ್ಲಾಟ್ ಈಸ್ 1 more than twice its breadth ಅಂತ ಹೇಳಿದ್ದಾರೆ. ಅಂದ್ರೆ ಇದು ಲೆಂತ್ ನೋಡಿ ಆಯ್ತಾ. ಎಕ್ಸ್ ಅನ್ನೋದು ಬೇಸ್. ಈಗ ನಾನೊಂದು ರೆಕ್ಟಾಂಗ್ಯುಲರ್ ಡ್ರಾ ಮಾಡಿದ್ರೆ ನೋಡಿ ಈ ತರ ಆಯ್ತಾ. ಇದು ಬ್ರೆಡ್ತ್ ಅಲ್ವಾ, ಇದು ಲೆಂತ್. ನಾ ಬ್ರೆಡ್ತ್ ಅನ್ನ ಎಕ್ಸ್ ಅಂತ ತಗೋತಾನೆ ಆಯ್ತಾ, ಕನ್ವೀನಿಯಂಟ್ ಆಗಿಗೋಸ್ಕರ. ಯಾಕೆ ಹೇಳಿ, ಇಲ್ಲಿ ಅವರು ಲೆಂತ್ ಆಫ್ ದ ಪ್ಲಾಟ್ ಈಸ್ 1 more than twice its breadth ಅಂದ್ರೆ ಈ ತರ ಈಕ್ವೇಶನ್ ಬರುತ್ತೆ. ಅದಕ್ಕೆ ನಾವು ಬ್ರೆಡ್ತ್ ಅನ್ನ ಎಕ್ಸ್ ಅಂತ ತಗೊಂಡ್ವಿ ಇಲ್ಲಿ ಆಯ್ತಾ, ಎಕ್ಸ್. ಓಕೆ. ಸೊ ಈಗ ಏನ್ ಹೇಳಿದ್ದಾರೆ ನೋಡಿ, ಲೆಂತ್ ಆಫ್ ದ ಪ್ಲಾಟ್ ಈಸ್ 1 more than ಅದಕ್ಕೆ +1 ಹಾಕಿದ್ದೇನೆ ಆಯ್ತಾ, than twice its breadth ಅಂದ್ರೆ 2x ಅಲ್ವಾ. ಸೊ ಇದು ಲೆಂತ್. ಸೊ ಈಗ ಏನಾಯ್ತು, 2x ಲೆಂತ್ ಅಂದ್ರೆ 2x +1, ಬ್ರೆಡ್ತ್ ಅಂದ್ರೆ ಯಾವುದು, ಇಟ್ ಈಸ್ x ಈಕ್ವಲ್ ಟು 528. ಓಕೆ. ಸೊ ಇದನ್ನ ಸಾಲ್ವ್ ಮಾಡ್ಬೇಕು. ಇದನ್ನ ಮಲ್ಟಿಪ್ಲೈ ಮಾಡಿ 2x² + x is equal to 528 ಬರುತ್ತೆ. ಓಕೆ. ಸೊ ಇದು ಹೇಗೆ ಈ ಈಕ್ವೇಶನ್ ಬರೆದದ್ದು ನಾನು, ಗೊತ್ತಾಯ್ತಾ ಹೇಗೆ ಬರೆದದ್ದು ಅಂತ. ಸರಿ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಇದು ಹೇಳ್ಬೋದಾ ನಂಗೆ? ಇದನ್ನ ಹೇಗೆ ಮಾಡ್ಬೋದು? ದಿಸ್ ಒನ್, the product of two consecutive integers ಅಂದ್ರೆ ಹೇಗೆ, 2 consecutive integers ನೋಡಿ. ಫಸ್ಟ್ ಒನ್ ಎಕ್ಸ್ ಅಲ್ವಾ, ಕಾನ್ಸಿಕ್ಯೂಟಿವ್ ಅಂದ್ರೆ ನೆಕ್ಸ್ಟ್ ಟರ್ಮ್ ಏನ್ ಬರೋದು, ಎಕ್ಸ್ ನ ನೆಕ್ಸ್ಟ್ x +1 ಅಲ್ವಾ. x and x +1 are 2 consecutive integers. The product of 2 consecutive integers is ಅಂದ್ರೆ ಏನು, x multiplied by x +1 is equal to 306.
Okay, x into x plus 1 is equal to 306. We need to find the integers. So ಇದನ್ನು ಸಾಲ್ವ್ ಮಾಡಬೇಕು ಅಂದ್ರೆ x square plus x minus 306 is equal to 0 ಅಂತ ಬರ್ತದೆ. ಓಕೆ, ಸೊ ಇದರಲ್ಲಿ ಅದನ್ನ ನೀವು ಮಾಡ್ಬೋದಲ್ವಾ, ಅದು ತೊಂದರೆ ಇಲ್ಲ. ಓಕೆ, ಸರಿ. ನೆಕ್ಸ್ಟ್ ಇದನ್ನ ಹೇಗೆ ಮಾಡೋದು ನೋಡಿ. ನೋಡಿ, ನಾನು ಹೇಳೋದನ್ನೆಲ್ಲ ಬರ್ಕೊಳ್ಳಿ. ಸ್ಕೂಲಲ್ಲಿ ಖಂಡಿತ ಎಲ್ಲ ಸಾಲ್ವ್ ಮಾಡಲ್ಲ, ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಇಲ್ಲಿ ಹೇಳುದನ್ನೆಲ್ಲ ಬರ್ದಿಟ್ಕೊಂಡ್ರೆ ಸುಲಭ ಆಗುತ್ತೆ. ರೋಹನ್ಸ್ ಮದರ್ ಈಸ್ 26 years older than him. ಅಂದ್ರೆ ಏನು, ಯಾರ ಏಜ್? ರೋಹನ್ ಫಸ್ಟ್ ಬಂದಿದ್ದಾನಲ್ವಾ, ಸೊ ರೋಹನ್ನ ಏಜ್ ಎಕ್ಸ್. ಆಯ್ತಾ? ರೋಹನ್ಸ್ ಮದರ್ ಈಸ್, ರೋಹನ್ನ ಅಮ್ಮನ ಏಜ್ 26 years older than him. ಅಂದ್ರೆ ಏನು, ಇವನ ಏಜ್ ಎಕ್ಸ್ ಅಲ್ವಾ, ಅದಕ್ಕೆ ಪ್ಲಸ್ 26 ಮಾಡ್ಬೇಕು ರೋಹನ್ನ ಅಮ್ಮನ ಏಜ್ಗೆ ಅಲ್ವಾ. ಇದು ರೋಹನ್ನ ಮಾಮ್ದು ಏಜ್, ಇದು ರೋಹನ್ನ ಏಜ್. ಆಯ್ತಾ? ರೋಹನ್ ಏಜ್ ಎಕ್ಸ್, ರೋಹನ್ ಮದರ್ ಈಸ್ 26 years older than him, ಎಕ್ಸ್ ಪ್ಲಸ್ 26. ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್, ಇಲ್ಲಿ ಕರೆಕ್ಟ್ ನೋಡಿ, ಪ್ರಾಡಕ್ಟ್ ಆಫ್ ದೇರ್ ಏಜಸ್ 3 years from now ಅಂತ ಹೇಳಿದ್ದಾರೆ. 3 years from now ಅಂದ್ರೆ ಈಗ ರೋಹನ್ನ ಏಜ್ ಎಕ್ಸ್ ಆಗಿದ್ರೆ ಅವನ ಅಮ್ಮನ ಏಜ್ ಎಕ್ಸ್ ಪ್ಲಸ್ 26 ಆಗಿದ್ರೆ 3 ವರ್ಷದ ನಂತರ ಅಂತ ಹೇಳಿದ್ದಾರೆ ಅಲ್ವಾ. 3 years from now ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಸೊ ಇಟ್ ಇಸ್ +3, ಇಲ್ಲಿ +3 ಮಾಡ್ಬೇಕು ಎರಡಕ್ಕೆ ಕೂಡ. ಓಕೆ, ಸೊ ಆಗ ಏನಾಯ್ತು, ಸೊ ಇಟ್ ಈಸ್ ಎಕ್ಸ್ ಪ್ಲಸ್ 3 and one more is x plus 29. So product of their ages will be 360 ಅಂತ ಹೇಳಿದ್ದಾರೆ ಅಲ್ವಾ. So this is nothing but 360. Okay, so ಇದು equation. ಇದನ್ನ ಸಾಲ್ವ್ ಮಾಡ್ಬೇಕಿನ್ನು. ಅದನ್ನ ಈಗ ನಿಮಗೆ ಮಾಡ್ಲಿಕ್ಕೆ ಗೊತ್ತಲ್ಲ, ಈಗ ನೀವು ನೋಡಿದ್ರಲ್ಲ ಚೆಕ್ ವೆದರ್ ಹೇಗೆ ಮಾಡೋದು ಅಂತ ಆತರ. ಬಟ್ ಇಲ್ಲಿಗ ನಾವೀಗ ಸಾಲ್ವ್ ಮಾಡ್ಲಿಕ್ಕಿಲ್ಲ, ಫ್ಯಾಕ್ಟರೈಸೇಷನ್ ಏನು ಮಾಡ್ಲಿಕ್ಕಿಲ್ಲ, ಸುಮ್ನೆ ಇದು ಬರೆಯೋದು. ನೆಕ್ಸ್ಟ್ ಪಾರ್ಟ್ ಇಲ್ಲಿದೆ ನೋಡಿ ಕೆಳಗಡೆ ಸೊಲ್ಯೂಷನ್. ಇದನ್ನ ಮಾಡಿದ್ಮೇಲೆ ನಿಮಗೆ ಇದೆಲ್ಲ ಸಾಲ್ವ್ ಮಾಡ್ಲಿಕ್ಕಿದೆ, ಇದನ್ನೇ ಮಾಡ್ಬೇಕು ಪುನಃ. ಈ ತರ ಎಕ್ಸಾಮಿಗೆ ಕೇಳ್ತಾರೆ. ಓಕೆ, ಹಾಗೆ ಸರಿ. ನೆಕ್ಸ್ಟ್ ಒನ್ ಮತ್ತೆ ಮಾಡುವ. ಆಕ್ಚುಲಿ ಇದಕ್ಕೆ ನಿಮಗೆ ಫಿಸಿಕ್ಸ್ ಬೇಕು ಸ್ವಲ್ಪ. Okay, physics, velocity is equal to distance divided by time. Sorry, velocity displacement by time, speed distance by time. ಸೊ ಇದು ಗೊತ್ತಿರ್ಬೇಕು, ಇದು ಗೊತ್ತಿದ್ರೆ ಈಸಿ ಆಗ್ತದೆ. ಅದನ್ನ ಮತ್ತೆ ಮಾಡುವ, ಈಗ ಸಾಲ್ವ್ ಮಾಡ್ಲಿಕ್ಕೆ ಉಂಟದು, ಪುನಃ ಕೆಳಗಡೆ ಉಂಟದೆ ಕ್ವಶನ್. ಓಕೆ, ಸರಿ. ಈಗ ಸೊಲ್ಯೂಷನ್ ಬೈ ಫ್ಯಾಕ್ಟರೈಸೇಷನ್ ಹೇಗೆ ಫ್ಯಾಕ್ಟರೈಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ ನಿಮ್ಗೆ. ಸೊ ಕರೆಕ್ಟ್ ಆಗಿ ನೋಡಿ, ನೀವು ಕಲ್ತಿರ್ಬೋದು ಬಟ್ ಪುನಃ ಹೇಳ್ತಿದ್ದೇನೆ ನೋಡಿ. 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಅಂತಿದೆ. ಆಯ್ತಾ? ಸೊ ಈಗ ಸಾಲ್ವ್ ಮಾಡುವಾಗ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಇದನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಬೇಕು. ಇದನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಯ್ತು, 6x ಸ್ಕ್ವೇರ್ ಆಯ್ತು. ನೋಡಿ, ಸುಮ್ಮನೆ ಮಲ್ಟಿಪ್ಲೈ ಮಾಡುದಲ್ಲ, ಪ್ಲಸ್ ಇದೆಯಾ ಮೈನಸ್ ಇದೆಯಾ ಅನ್ನೋದನ್ನೆಲ್ಲ ನೋಡ್ಬೇಕು. ಸುಮ್ಮನೆ ಮಂಗನಿಗೆ ಮಲ್ಟಿಪ್ಲೈ ಮಾಡಿದ್ರೆ ತಪ್ಪಾಗ್ತದೆ. ಆಯ್ತಾ? ಓಕೆ, ಇಲ್ಲಿ ಎಲ್ಲಾದ್ರೂ ಇನ್ ಕೇಸ್ ಇಲ್ಲಿ -3 ಇದ್ರೆ -6x ಸ್ಕ್ವೇರ್ ಆಗುತ್ತೆ. ಸೊ 2x ಸ್ಕ್ವೇರ್ ಪ್ಲಸ್ 3 ಅಲ್ವಾ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಹೀಗೆ ಬಂತು. ಈಗ ಇದ್ರ ರೂಟ್ ತೆಗಿಬೇಕು ನಾವು. ಅಂದ್ರೆ ಮಲ್ಟಿಪಲ್ಸ್ ಯಾವ್ದ್ರಿಂದ ಮಲ್ಟಿಪ್ಲೈ ಆಗುತ್ತೆ, 3 into 2 ಆಗ್ತದೆ. ಭೂಮಿಕಾ ಮ್ಯೂಟ್ ಮಾಡ್ಬೋದಾ? ಐ ಥಿಂಕ್ ಭೂಮಿಕಾ, ಕ್ಯಾನ್ ಯು? ಓಕೆ, ಆಯ್ತಾ? ಸೊ ನಾನೀಗ ಇದರದ್ದು 2 ಪಾಸಿಬಿಲಿಟಿ ಇದೆ 6 ಬರ್ಲಿಕ್ಕೆ. ಯಾವ್ದು? ಒಂದು 3 into 2, ಇನ್ನೊಂದು 6 1s ಅಲ್ವಾ.
ಎರಡು ಪಾಸಿಬಿಲಿಟಿ ಇದೆ, ಬಟ್ ನಮಗೆ ಇಲ್ಲಿ ಸೂಟ್ ಆಗ್ಬೇಕು ನೋಡಿ ಇದಕ್ಕೆ. ದಿಸ್ ಶುಡ್ ಸೂಟ್ ಹಿಯರ್. ಸೊ as okay, I'll write it here as 3 into 2. ಬೇಕು. I think that's a network issue. ಹೇಳಿಲ್ಲ ಅವರು ಬರ್ತಿಲ್ಲ ನೋಡಿ, ನೆಟ್ವರ್ಕ್ ಸಾಕಾಗ್ತಿಲ್ಲ. minus 5x ಜಾಗದಲ್ಲಿ writing this, okay, minus 3x minus 2x ಅಲ್ವಾ ನೋಡಿ, ಇದೆ minus 3x minus 2x ಬರುತ್ತೆ. ಸೊ plus 3 is equal to 0. ಸೊ ಈಗ ಏನಾಯ್ತು, ಕಾಮನ್ ಇರೋದನ್ನ ಒಟ್ಟಿಗಿಡಿ. ಸೊ ದೀಸ್ ಆರ್ ದ ಕಾಮನ್ ಅಲ್ವಾ. ಸೊ ಐ ಕ್ಯಾನ್ ಟೇಕ್ 2x ಔಟ್ಸೈಡ್, ಸೊ ದಟ್ ಐ ವಿಲ್ ಗೆಟ್ x minus 1. ಅಂಡ್ ಇದು ಮತ್ತೆ ಇದರಲ್ಲಿ 3 ಕಾಮನ್ ಅಲ್ವಾ. ಸೊ ಐ ವಿಲ್ ರಿಮೂವ್ minus 3 outside, so that x minus 1 will be remain inside. Okay, so roots ಹೇಗೆ ಬರೆಯೋದು ಅಂದ್ರೆ, ಒಂದು ಇದೆ ನೋಡಿ, ಇದು ಕಾಮನ್ ಎರಡರಲ್ಲೂ ಸೇಮ್. ಮತ್ತೊಂದು ಇದು 2x minus 3 into x minus 1 is equal to 0. ಓಕೆ, ಸೊ ಇದು ಸ್ಟೆಪ್ ಇಲ್ಲಿ ತನಕ. ನೆಕ್ಸ್ಟ್ ಹೇಗೆ ಮಾಡೋದು ಅಂದ್ರೆ, ಪುನಃ 2x minus 3 is equal to 0 and x minus 1 is equal to 0. ಆಯ್ತಾ. ಸೊ ಈಗ ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಯು ವಿಲ್ ಗೆಟ್ x is equal to 3/2 and ಇದು x is equal to 1 ಅಲ್ವಾ. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡೋ ಕ್ರಮ ಹೇಗ್ ಮಾಡೋದು ಅಂತ ನೋಡಿ. ಪುನಃ ಹೇಳ್ತಾನೆ, 2x² minus 5x plus 3 ಅಂತ ಇದೆ ಅಲ್ವಾ. ಸೊ ಇದನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡೋದು 3ಗೆ, ಸೊ ದಟ್ 6x² ಬರ್ತದೆ. ಆಮೇಲೆ ಇದೆರಡು ಪ್ರಾಡಕ್ಟ್ ಬರೆಯೋದು, ಒಂದು 3 into 2 ಅಥವಾ 6 into 1 ಆಗೋದು. ಬಟ್ ನಮಗೆ ಇಲ್ಲಿ ಅದನ್ನ ಆಡ್ ಮಾಡಿದಾಗ 5 ಬರಬೇಕು. ಸೊ ಇಲ್ಲಿ -3 -2 ಮಾಡಿದ್ರೆ -5 ಬರ್ತದೆ. ಸೊ ಆಗ ಹೀಗೆ ಬರ್ದಿದ್ದು ಆಯ್ತಾ. ಸೊ -3x minus 2x plus 3 ಬರ್ದಿದ್ದು. ಆಮೇಲೆ 2x² ಮತ್ತೆ ಇದು ಕಾಮನ್ ತೆಗಿಬಹುದು ಇದರಲ್ಲಿ. ಸೊ ಅದ ಕಾರಣ ಐ ಹ್ಯಾವ್ ರಿಮೂವ್ಡ್ 2x ಔಟ್ಸೈಡ್, ಸೊ ದಟ್ x minus 1. ಸೊ ಇಲ್ಲಿ -3x ಮತ್ತೆ +3 ಇದೆ. ಇಲ್ಲಿ ಕೂಡ ನೀವು ಹೊರಗಡೆ ತೆಗಿವಾಗ x minus 1 ಬರುವಾಗೆ ನೋಡ್ಕೊಳ್ಳಿ. ಆಗ -3 ಹೊರಗೆ ತೆಗಿತೀರಾ, ತೆಗೆದಾಗ ಈ ತರ ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಒಂದು ನೋಡಿ, ಇದು ಸೇಮ್ x minus 1 ಅದು ಹಾಗೆ ಬರಿತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು 2x minus 3 ಬರೀತಾರೆ ಆಯ್ತಾ. ಸೊ ಆಮೇಲೆ ಇದನ್ನ ಈಕ್ವೇಟ್ ಟು 0 ಮಾಡೋದು, ಅಂದ್ರೆ ಇದು 0 ಆಗ್ಬೇಕು ಅಂದ್ರೆ ಒಂದ ಈ ಟರ್ಮ್ 0 ಆಗಿರ್ತದೆ ಅಥವಾ ಈ ಟರ್ಮ್ 0 ಆಗಿರ್ತದೆ. ಅದಕ್ಕೋಸ್ಕರ ಅದು ಯಾವುದು ಅಂತ ನೋಡುದು. ಸೊ 2x minus 3 equal to 0 or x minus 1 is equal to 0. ಸೊ ಆಗ ನಮಗೆ x is equal to 3/2, x is equal to 1. ಅಂದ್ರೆ ಏನರ್ಥ, ಇನ್ ಕೇಸ್ x 3/2 ಆದ್ರೆ x 3/2 ಆದ್ರೆ 0 ಆಗ್ತದೆ, ಅಥವಾ x is equal to 1 ಆದ್ರೆ 0 ಆಗ್ತದೆ ಅಂತ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಇದನ್ನ ಮಾಡೋ ಕ್ರಮ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಯಾಕೆಂದ್ರೆ ಇದು KDA ಕೇಳ್ತಾರೆ, ಈ ಒಂದು ಕ್ವೆಶನ್ ಕೇಳೇ ಕೇಳ್ತಾರೆ 2 ಮಾರ್ಕಿ. ಸರಿ, ನಾವು ನೆಕ್ಸ್ಟ್ ಪ್ರಾಬ್ಲಮ್ ಮಾಡುವ. ಇದು ಸ್ವಲ್ಪ ಕಷ್ಟ ಇದೆ, ಇದನ್ನ ನಾವು ಮತ್ತೆ ಹೇಳ್ಕೊಡ್ತೇನೆ. ಬೇಡ, ಇದು ಕಷ್ಟ ಇಲ್ಲ, ಬೇಡ. ನಾವು ಎಕ್ಸರ್ಸೈಸ್ ಪ್ರಾಬ್ಲಮ್ ಒಂದು ಮಾಡುವ. ಫಸ್ಟ್ ಒನ್ ನೋಡು. ಫಸ್ಟ್ ಸ್ಟೆಪ್ ಏನು, ಇದನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಲಿಕ್ಕಲ್ವಾ. ಸೊ ದಟ್ ಐ ವಿಲ್ ರೈಟ್ 10x². ಆಯ್ತಾ, ರೈಟ್ 10x². ನೆಕ್ಸ್ಟ್ ಈ ತರ ಮಾಡಿದಾಗ ನೋಡಿ, ಮಲ್ಟಿಪ್ಲೈ ಮಾಡಿದಾಗ ಐ ಶುಡ್ ಗೆಟ್ 10 and when I add I should get -3. So what might be the possibility? ನಂಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ, ವಾಟ್ ಮೈಟ್ ಬಿ ದ ಪಾಸಿಬಿಲಿಟಿ ಅಂತ. ಅಂದ್ರೆ ವಿತ್ ಸೈನ್ ಹಾಕ್ಬೇಕು, ಬರೀ ವ್ಯಾಲ್ಯೂ ಹೇಳೋದಲ್ಲ, ವಿತ್ ಸೈನ್ ಹಾಕ್ಬೇಕು. ನಂಗೆ ಚಾಟ್ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಮೆಸೇಜ್ ಹಾಕಿ. Okay, so one has replied. I'm checking. Okay, so Pavan Kumar.
Okay. Abhiram, I think you made a mistake. Ulta ಆಗ್ಬೇಕು ಅಭಿರಾಮ್. Okay, Pawan Kumar correct. Adya correct. Namrata correct. Okay. ಹಾ, ಸೊ ಈಗ ಏನ್ ಮಾಡೋದು ನಾವಿಲ್ಲಿ? ಸಿ, ಇಟ್ ಇಸ್ 5 and 2 ಅಲ್ವಾ? 5 and 2, 5x and 2x. So it is minus 10x square because 10 minus 10 into x square ಅಲ್ವಾ? ಸೊ ಈಗ ನಮಗೆ ಮಲ್ಟಿಪ್ಲೈ ಮಾಡಿದಾಗ -10 ಬರಬೇಕು, ಆಡ್ ಮಾಡಿದಾಗ -3 ಬರ್ಬೇಕು. ಸೊ ಏನಾಗ್ಬೇಕು? ಹೈಯರ್ ಇದು ಪ್ಲಸ್ ಮೈನಸ್ ಆಗಿರ್ಬೇಕು ಅಲ್ವಾ ಆಡ್ ಮಾಡಿದಾಗ. ಸೊ -5x + 2x. ಸೊ ಇದು ಹೀಗೆ ಬರುತ್ತೆ. ಸೊ ಇದನ್ನ ಇನ್ನು ಸಾಲ್ವ್ ಮಾಡಿದಾಗ ನಿಮಗೆ ಆನ್ಸರ್ ಸಿಗ್ತದೆ. ಈಗ ನಾನು ಮಾಡ್ತೇನೆ. x² ಓಕೆ -5x + 2x -10 is equal to 0. ಸೊ ಫಸ್ಟ್ ಒನ್ ಅಲ್ಲಿ ನೋಡಿ, ಎಕ್ಸ್ ಕಾಮನ್. ಸೊ ಎಕ್ಸ್ ಅನ್ನು ಹೊರಗೆ ತೆಗಿತಾನೆ. ಸೊ ಏನು ಉಳಿಯುತ್ತೆ? x - 5 ಉಳಿತದೆ. ಆಯ್ತಾ? ಪ್ಲಸ್ ಇದರಲ್ಲಿ ಯಾವುದು ಕಾಮನ್? 2 ಕಾಮನ್. ಸೊ 2 ಅನ್ನು ಹೊರಗೆ ತೆಗಿತಾನೆ. ಸೊ ಏನು ಉಳಿಯುತ್ತೆ? x - 5 ಈಕ್ವಲ್ ಟು 0. ಸೊ ಈಗ ಏನಾಯ್ತು? x - 5 ಓಕೆ, ಅಂಡ್ ಇನ್ನೊಂದು ಯಾವುದು ಇಲ್ಲಿ ಉಳಿದಿದ್ದು? x ಮತ್ತೆ 2 ಅಲ್ವಾ? x + 2 is equal to 0. ಅಂದ್ರೆ ಏನು? ಒಂದಾ x + 5 is equal to 0 ಆಗಿರ್ತದೆ, ಅಥವಾ x + 2 is equal to 0 ಆಗಿರ್ತದೆ. ಅಂದ್ರೆ ಏನರ್ಥ? x is equal to -5 or x is equal to -2. ಇದು ಆನ್ಸರ್. ಅರ್ಥ ಆಯ್ತಾ? ನೋಡ, ಸೆಕೆಂಡ್ ಒನ್ ಮಾಡಿ ನೋಡುವ. ಇದನ್ನ ಮಾಡಿ, ಎಲ್ಲರೂ ಇದನ್ನ ಮಾಡಿ ನನಗೆ ಫೈನಲ್ ಆನ್ಸರ್ ಅನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಕಮಾನ್. Okay, Samantha. I'm checking for others' answer as well. Let's see. ಸೊ ಇದನ್ನ ಏನ್ ಮಾಡ್ಬೋದು? ಇದನ್ನ ಮಲ್ಟಿಪ್ಲೈ ಮಾಡೋದಲ್ವಾ? ಸೊ -12x² ಅಲ್ವಾ? -12x². ಸೊ ಇದರ ರೂಟ್ ಏನಾಗ್ಬೇಕು ನೋಡಿ? ಎರಡು ಪಾಸಿಬಿಲಿಟಿ ಇದೆ. ಒಂದು 4 3s ಮಾಡ್ಬೋದು ಅಲ್ವಾ? ಸೊ 4 3s ಮಾಡಿದ್ರೆ ನಿಮಗೆ -12 ಬರ್ಬೇಕು. ಆಗ್ತದಾ? ಆಗ್ತದೆ. ಹೇಗೆ? ಸೊ ಇಲ್ಲಿ -3 ಹಾಕೋದು, ಇಲ್ಲಿ ಪ್ಲಸ್ ಹಾಕೋದು. ಇದನ್ನ ಆಡ್ ಮಾಡಿದಾಗ ನಿಮಗೆ +x ಬರ್ತದೆ, ಮಲ್ಟಿಪ್ಲೈ ಮಾಡಿದಾಗ -12 ಬರ್ತದೆ. ಸರಿಯಾ? ಸೊ ಇದು x ಬೇಕಿಲ್ಲಿ, x.
ನೆಕ್ಸ್ಟ್ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನ 2x² ಪ್ಲಸ್ 4x ಮೈನಸ್ 3x ಮೈನಸ್ 6 ಇಸ್ ಈಕ್ವಲ್ ಟು 0. ಆಮೇಲೆ ಇದರಲ್ಲಿ ಕಾಮನ್ ತೆಗೆದಾಗ, ಸೊ ಇಲ್ಲಿಂದ 2 ಕಾಮನ್ ತೆಗೆದಾಗ ಇಟ್ ವಿಲ್ ಬಿಕಮ್ 2x, ಸಾರಿ, I will remove 2x outside because ಎರಡಲ್ಲೂ x ಇದೆ ಅಲ್ವಾ. 2x ಹೊರಗೆ ತೆಗೆದಾಗ ಇಲ್ಲಿ ಏನಾಯ್ತು, ಇದು x ಪ್ಲಸ್ 2 ಆಗ್ತದೆ ಅಲ್ವಾ. ಸೊ ಇಲ್ಲಿಂದ ನಾನು -3 ಹೊರಗೆ ತೆಗೆದ್ರೆ ಏನಾಗುತ್ತೆ, x ಪ್ಲಸ್ 2 ಆಗ್ತದೆ ಈಕ್ವಲ್ ಟು 0. ಸೊ ದಟ್ 2x ಮೈನಸ್ 3 ಮತ್ತೊಂದು x ಪ್ಲಸ್ 2 ಈಕ್ವಲ್ ಟು 0. ಸೊ ಇದೇನಾಯ್ತು, x ಇಸ್ ಈಕ್ವಲ್ ಟು 3/2, ಇನ್ನೊಂದು x ಇಸ್ ಈಕ್ವಲ್ ಟು -2. ಸೊ ಇದೆರಡು ಆನ್ಸರ್. ಗೊತ್ತಾಯ್ತಲ್ಲ ಎಲ್ಲರಿಗೆ? ಪಾವನ ಗೊತ್ತಾಯ್ತಾ? ಓಕೆ, ಸರಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇದು ಮಾಡ್ಬೋದಾ ನೋಡ? ಇದನ್ನ ನಂಗೆ ಈಕ್ವೇಶನ್ ಬರೆದು ಕಳಿಸಿ ನೋಡ ಚಾಟ್ ಬಾಕ್ಸ್ ಅಲ್ಲಿ. ಫೈಂಡ್ 2 numbers whose sum is 27 and product is 182. ಹೇಗೆ ಮಾಡ್ಬೋದು? Find 2 numbers whose sum is 27, ಆಯ್ತಾ, product is 182. ನೋಡಿ ಇಲ್ಲಿ ಬೇಕಾದ್ರೆ ನಾನು ಹೇಳ್ತೇನೆ, ಇದನ್ನ ಗಡಿಬಿಡಿ ಮಾಡಬೇಡಿ. ಫಸ್ಟ್ ನಂಬರ್ ಇಸ್ ಎಕ್ಸ್ ಅಲ್ವಾ, ಫಸ್ಟ್ ನಂಬರ್ ಇಸ್ ಎಕ್ಸ್. ಸೆಕೆಂಡ್ ನಂಬರ್ ಏನಾಗುತ್ತೆ ಅಂತ ನೋಡ್ಬೇಕು. ನಾನು ಆಗ ಹೇಳ್ಕೊಟ್ಟಿದ್ದೆ, ನೆನಪಿದೆ ನಿಮಗೆ? ಸಮ್ ಆಫ್ 2 ನಂಬರ್ಸ್ ಅಂದ್ರೆ ಏನು, ಒಂದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 27 ಅಂತ ತಗೋಬಹುದು ನಾವು ಅಲ್ವಾ, ಸಮ್ ಆಫ್ 2 ನಂಬರ್ಸ್. ಬಟ್ ನಮಗೆ ವೈ ಬೇಡ ಅಲ್ವಾ. ಸೊ ಆಗ ಇನ್ನೊಂದು ನಂಬರ್ ಏನಾಗಿರ್ತದೆ, ಅದು 27 ಮೈನಸ್ ಎಕ್ಸ್ ಆಗಿರ್ತದೆ ಅಲ್ವಾ. ಸೊ ಒಂದು ನಂಬರ್ ಎಕ್ಸ್, ಇನ್ನೊಂದು ನಂಬರ್ 27 ಮೈನಸ್ ಎಕ್ಸ್. ಕರೆಕ್ಟಾ? ಅಂದ್ರೆ y is equal to 27 minus x ಅಲ್ವಾ. ಸೊ ದಟ್ ಇಸ್ ಅದರ್ ನಂಬರ್. ನಾವು y ಅಂತ ಎಲ್ಲೂ ಮೆನ್ಷನ್ ಮಾಡ್ಲಿಕ್ಕಿಲ್ಲ. ಸೊ ಈಗ ಏನಾಗಿದೆ, ನೆಕ್ಸ್ಟ್ ಏನ್ ಹೇಳಿದರೆ, ದ ಪ್ರಾಡಕ್ಟ್ ಇಸ್ 182. ಅಂದ್ರೆ ಏನ್ ಮಾಡ್ಬೇಕು, x ಮಲ್ಟಿಪ್ಲೈಡ್ ಬೈ 27 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 182. ಈ ತರ ಹೇಳಿದ್ದಾರೆ. ಓಕೆ, ಸೊ ಇನ್ನು ಸಾಲ್ವ್ ಮಾಡ್ಬೇಕು. ಇನ್ನು ಹೇಗೆ ಸಾಲ್ವ್ ಮಾಡೋದು ಗೊತ್ತಲ್ವಾ? 27x ಮೈನಸ್ x² ಇಸ್ ಈಕ್ವಲ್ ಟು 182. ಆಮೇಲೆ ಇದೆಲ್ಲ ಆ ಕಡೆ ತಕೊಂಡೋಗಿ. ಸೊ ಆಗ ಏನಾಗುತ್ತೆ, x² ಪ್ಲಸ್ ಆಗ್ತದೆ, ಇದು ಮೈನಸ್ 27x ಆಗ್ತದೆ ಆಯ್ತಾ, ಪ್ಲಸ್ 182 ಇಸ್ ಈಕ್ವಲ್ ಟು 0. ಸೊ ಈಗ ನೀವು ಇಲ್ಲಿ ನೋಡ್ಬೇಕು, 182 ಬರ್ಬೇಕು, 182 x² ಬರ್ಬೇಕಂದ್ರೆ ಯಾವ್ದು ಮಾಡ್ಬೋದು ಅಂತ. 13, 14 ಅಲ್ಲಿ ಆಗ್ತದೆ ಮೋಸ್ಟ್ಲಿ, ನೋಡಿ ಆಯ್ತಾ. 13, 14 ಕರೆಕ್ಟ್ ಸಮಂತ ಆಯ್ತಾ. 13, 14 ಮಾಡಿದ್ರೆ ನಿಮಗೆ ಸಿಗ್ತದೆ. ಓಕೆ, ಆಮೇಲೆ ಕ್ವಾಡ್ರಾಟಿಕ್ ಇಕ್ವೇಶನ್ ನಾನೀಗ ಹೇಳಿದೆನಲ್ಲ ಆ ತರ ಸಾಲ್ವ್ ಮಾಡ್ಬೇಕು. ಓಕೆ, ಸರಿ, ಇದನ್ನ ಬೇಕಾದ್ರೆ ಬರ್ಕೊಳ್ಳಿ ಮತ್ತೆ ಸಾಲ್ವ್ ಮಾಡಿ. ಇದಿಷ್ಟನ್ನು ಈಗ ನಾನು ಹೇಳಿದಲ್ಲ, ಇದು ಹೇಗೆ ಬರ್ತದೆ ಗೊತ್ತಾಯ್ತಲ್ಲ. ಓಕೆ, ಸರಿ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಬರ್ಕೊಂಡ್ರಾ? ಓಕೆ, ಸರಿ, let's go to the next question. It's here. Find 2 consecutive positive integers whose square is 365. 2 consecutive positive integers ಅಂದ್ರೆ ಹೇಗೆ ತಗೋಬಹುದು? 2 consecutive ಅಂದ್ರೆ ಒಂದು x, ಇನ್ನೊಂದು ಅದರ ನೆಕ್ಸ್ಟ್ x ಪ್ಲಸ್ 1 ಅಲ್ವಾ. ಸಮ್ ಆಫ್ whose squares ಅಂದ್ರೆ ಹೇಗೆ, x² ಪ್ಲಸ್ x plus 1 whole square is equal to 365. ಹೀಗೆ ಕರೆಕ್ಟ್ ನೋಡಿ ಕ್ವಶನ್. ಫೈಂಡ್ 2 consecutive positive integers ಅಂದ್ರೆ ಒಂದು x ಇನ್ನೊಂದು x plus 1 ಆಯ್ತಾ. whose sum of whose squares ಅಂದ್ರೆ ಅದರ ಸ್ಕ್ವೇರ್ಸ್ ಇನ ಸಮ್ ಅಂದ್ರೆ ಫಸ್ಟ್ ಟರ್ಮ್ x² ಪ್ಲಸ್
ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 365. ಸೊ ಇದನ್ನ ಸಾಲ್ವ್ ಮಾಡ್ಬೇಕು ನೀವು. ಎಕ್ಸ್ ಸ್ಕ್ವೇರ್ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕಿ ಸಾಲ್ವ್ ಮಾಡ್ಬೇಕು. ನೋಡಿ ಇದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಈಗ 11 ಗಂಟೆಗೆ ಬರುವಾಗ ಇದನ್ನ ಸಾಲ್ವ್ ಮಾಡಿ ಬರ್ಬೇಕು, ಆಯ್ತಾ? ಈ ಪ್ರಾಬ್ಲಮ್ ಅನ್ನು ಇದು ಮತ್ತೆ ಥರ್ಡ್ ಒನ್ ಸಹ ಮಾಡ್ಬೇಕು. ಈಗ ನಾವು ಕೊಟ್ಟದ್ದು ಇದನ್ನು ಫೋರ್ತ್ ಒನ್ ಸಹ ಮಾಡ್ಬೇಕು. ಇದೆಲ್ಲ ಕ್ವಾಡ್ರಾಟಿಕ್ ಈಕ್ವೇಶನ್. ನಾನು ನಿಮಗೆ ಈಕ್ವೇಶನ್ ಹೇಗೆ ಬರೆಯೋದು ಹೇಳ್ಕೊಡ್ತಿದ್ದೇನೆ, ಆಮೇಲೆ ಸಾಲ್ವ್ ಮಾಡೋದು ನಿಮಗೆ ಮಾಡ್ಬೇಕು, ಆಯ್ತಾ? ಸೆಕೆಂಡ್ ಒನ್ ಆಯ್ತು. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ನಿಗೆ ಹೋಗುವ. ಇದು ಹೇಗೆ ಮಾಡ್ಬೋದು? ದ ಆಲ್ಟಿಟ್ಯೂಡ್ ಆಫ್ ಅ ರೈಟ್ ಆಂಗಲ್ ಟ್ರಯಾಂಗಲ್, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ, ಆಯ್ತಾ? ಓಕೆ, altitude of right angle triangle is 7 meter less than its base. Andre let's take this as x. Base and x ತಗೊಳ್ಳುವ. The altitude of a right angle triangle is 7 centimeter less than its base. Andre hege 7 minus x less than its base. ಆಯ್ತಾ? If hypotenuse is 13 centimeter, find the other two sides ಅಂತ ಹೇಳಿದ್ದಾರೆ. ಅಂದ್ರೆ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಈಗ ಏನ್ ಮಾಡ್ಬೇಕು? ಪೈಥಾಗೋರಸ್ ಥಿಯರಂ ಏನು? ಎ ಈಗ ಫಾರ್ ಎಕ್ಸಾಂಪಲ್ ಇದು ಎ, ಇದು ಬಿ, ಇದು ಸಿ ಆದ್ರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಇದು ಪೈಥಾಗೋರಸ್ ಥಿಯರಂ ಅಲ್ವಾ? ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಇದು ಪೈಥಾಗೋರಸ್ ಥಿಯರಂ ಅಲ್ವಾ? ಸೊ 7 centimeter ಲೆಸ್ ದನ್ ಇಟ್ಸ್ ಬೇಸ್ ಅಂದ್ರೆ ಇದು ಅಲ್ವಾ? ಅದ ಕಾರಣ ಅದನ್ನ ನಾನು ಎ ಬಿ 7 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಅಂದ್ರೆ ಎಷ್ಟು? ಎಕ್ಸ್ ಸ್ಕ್ವೇರ್. ಓಕೆ, ಈಕ್ವಲ್ ಟು ಎ ಸಿ ಸ್ಕ್ವೇರ್ ಎಷ್ಟು? 13 ಸ್ಕ್ವೇರ್ ಅಂದ್ರೆ 169. 13 ಸ್ಕ್ವೇರ್. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿ ಆನ್ಸರ್ ಹುಡುಕ್ಬೇಕು ಎಷ್ಟು ಬರ್ತದೆ ಅಂತ. ಓಕೆ, ಒಂದು ನಿಮಿಷ. ಸರಿ, ಓಕೆ. ಸೊ ಇದನ್ನ ನೀವು ಸಾಲ್ವ್ ಮಾಡಿ ಇದರ ಕ್ವಾಡ್ರಾಟಿಕ್ ರೂಟ್ಸ್ ಹುಡುಕ್ಬೇಕು. ಓಕೆ, ಸೊ ನೀವೀಗ ನೆಕ್ಸ್ಟ್ ಕ್ಲಾಸ್ಗೆ ಬರೋಕ್ಕಿಂತ ಮುಂಚೆ ಇಷ್ಟು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಬರ್ಬೇಕು. ಓಕೆ, ಇದಿಷ್ಟನ್ನ ಸಾಲ್ವ್ ಮಾಡಿ ತರ್ಬೇಕು. ಯಾವುದು? ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಆಯ್ತಾ? ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನೆಕ್ಸ್ಟ್ ಇದು ನೋಡಿ, ಕಾಟೇಜ್ ಇಂಡಸ್ಟ್ರಿ ನಾವು ಆಗ ಹೇಳಿದ್ವಲ್ಲ, ಅದೇ ಪ್ರಾಬ್ಲಮ್. ಕಾಟೇಜ್ ಇಂಡಸ್ಟ್ರಿ ಅದೇ ತರದ್ದು, ಅದನ್ನ ಕೂಡ ನೋಡಿ. ಸರಿ, ಇದಿಷ್ಟ ಆಯ್ತು. ಈಗ ಇನ್ ಕೇಸ್ ಕೆಲವು ಪ್ರಾಬ್ಲಮ್ ಈ ತರ ಕೊಟ್ಟಿರ್ತಾರೆ ನೋಡಿ, ಈ ತರ ಇರ್ತದೆ. ಅಂದ್ರೆ ಏನಂದ್ರೆ ಈಗ ನಿಮಗೆ ನೆನಪಿಟ್ಕೋಬೇಕು, √2 ಇಂಟು √2 ಅಂದ್ರೆ 2, ಗೊತ್ತಾಯ್ತಾ? √3 ಮಲ್ಟಿಪ್ಲೈಡ್ ಬೈ √3 ಈಕ್ವಲ್ ಟು 3. ಓಕೆ, ಸೊ ಇದು ದಿಸ್ ವಿಲ್ ಡಿಫೈನ್, ಅಂದ್ರೆ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಇಲ್ಲಿ ನೋಡಿ, ಈಗ ಇದನ್ನ ನೀವು ರೂಟ್ ತೆಗೆಯುವಾಗ ಎಂತ ಆಗ್ತದೆ ಗೊತ್ತಾ? ಇದೆ ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡ್ತೀರಿ ಅಲ್ವಾ? ಸೊ ಮಲ್ಟಿಪ್ಲೈ ಮಾಡುವಾಗ ಏನಾಯ್ತು? 5 ಇಂಟು 2 ಆಗ್ತದೆ. √2 ಇಂಟು √2 ಅಂದ್ರೆ ಏನು? 5 ಇಂಟು 2 ಅಲ್ವಾ? ಸೊ ಟೋಟಲಿ 10x ಸ್ಕ್ವೇರ್ ಅಂತ ಆಗ್ತದೆ. ಓಕೆ, ಆಮೇಲೆ ನೀವು ಇದಕ್ಕೆ ರೂಟ್ ತೆಗಿಬೇಕು. ಈಗ ನಾನು ಇದನ್ನ ಮಾಡ್ತೇನೆ, ನಿಮಗೆ ಮಾಡಿ ತೋರಿಸ್ತೇನೆ ಇದನ್ನು, ಆಯ್ತಾ? ಸೊ ಈಗ ನೋಡಿ, ಇದು 10x ಸ್ಕ್ವೇರ್ ಆಯ್ತು, ಪ್ಲಸ್ ಅಲ್ವಾ? ಎರಡು ಕಡೆ ಪ್ಲಸ್ ಇದೆ. ಸೊ ಈಗ ರೂಟ್ ತೆಗಿವಾಗ ನಂಗೆ ಇದು 5 2s ಬರ್ತದೆ ಅಲ್ವಾ? ಇದು 5 2s ಅಂಡ್ ಆಡ್ ಮಾಡಿದಾಗ 7x ಬರ್ತದೆ. ಸರಿ ಇದೆ, ನಾನೀಗ ಇಲ್ಲಿ ಬರೀತೇನೆ ನೋಡಿ, √2x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5x ಪ್ಲಸ್ 5√2 ಇಸ್ ಈಕ್ವಲ್ ಟು 0, ಆಯ್ತಾ? ಸೊ ಈಗ ನೋಡಿ, ಇಲ್ಲಿ ನಂಗೆ √2 ಕಾಮನ್ ತೆಗಿಬೇಕು. ನಾನು ಆಗ್ಲೇ ಹೇಳಿದ್ದೆ, ನೆನಪಿದ್ಯಾ? 2 ಅನ್ನ ಹೇಗೆ ಬರಿಬಹುದು? √2 ಇಂಟು √2 ಅಂತ ಬರಿಬಹುದು. ಸೊ ದ್ಯಾಟ್ ನಾನು √2x ಅನ್ನ ಹೊರಗಡೆ ತೆಗಿತೇನೆ ಈಗ. ಸೊ ಆಗ ಇಲ್ಲೇನು ಉಳಿತದೆ? ಇಲ್ಲಿ ಬರೀ x ಉಳಿತದೆ.
ಬಟ್ ಇಲ್ಲಿ ನೋಡಿ ಟೂ ಇಂದ ಒಂದು ರೂಟ್ ಟು ತೆಗ್ದೆ, ಸೊ ಆಗ ಇನ್ನೊಂದು ರೂಟ್ ಟು ಉಳಿತದೆ ಹೀಗೆ. ಓಕೆ, ಅಂಡ್ ಇಲ್ಲಿ 5 ಕಾಮನ್ ಅಲ್ವಾ, ಸೊ ಐ ವಿಲ್ ರಿಮೂವ್ 5 ಔಟ್ಸೈಡ್, ಸೊ ದಟ್ ವಿಲ್ ರಿಮೈನ್ ವಿತ್ ಎಕ್ಸ್ ರೂಟ್ ಟು. ಓಕೆ, ಸೊ ಈ ತರ ಈಕ್ವಲ್ ಟು 0 ನೋಡಿ, ಈ ತರ ಬರ್ತದೆ. ಓಕೆ, ಸೊ ಇದು ರೂಟ್ ಟು ಈ ತರ ಕೊಟ್ರೆ ಸಾಲ್ವ್ ಮಾಡ್ಲಿಕ್ಕೆ ನಿಮಗೆ ಗೊತ್ತಿರ್ಬೇಕು ಹೇಗೆ ಅಂತ. ಆಯ್ತಾ, ಗೊತ್ತಾಯ್ತಲ್ಲ? ಇನ್ನು ಸಾಲ್ವ್ ಮಾಡ್ಬೋದಲ್ಲ, ಇದು ಏನ್ ಬರ್ತದೆ, ಎಕ್ಸ್ ಇಸ್ ಈಕ್ವಲ್ ಟು -5/√2 ಬರ್ತದೆ, ಎಕ್ಸ್ ಇಸ್ ಈಕ್ವಲ್ ಟು -√2 ಬರ್ತದೆ ಈಕ್ವೇಶನ್, ಐ ಮೀನ್ ಟರ್ಮ್ಸ್. ಓಕೆ, ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಇದು ನೋಡಿ, ಈ ತರ ಇದು ಗೊತ್ತಾಯ್ತಲ್ಲ, ಮಾಡ್ಬೋದು ನಿಮಗೆ. ಈ ತರ ಕೊಟ್ರೆ ಹೇಗೆ ಮಾಡುದು ಅಂತ. ಓಕೆ, ಈ ತರ ಕೊಟ್ರೆ ನೀವು ಈ 8 ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಹೇಗೆ, 16x² minus 8x, ಓಕೆ, ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 8 is equal to 0 ಆಗ್ತದೆ ಅಲ್ವಾ? ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡುದು, ಇದನ್ನ ಮಲ್ಟಿಪ್ಲೈ ಮಾಡುದು, ಆಗ ಕಾಮನ್ ಡಿನಾಮಿನೇಟರ್ 8 ಆಗ್ತದೆ ಅಲ್ವಾ? ಸೊ ಈ 8 ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 0 ಆಗ್ತದೆ. ಅಂದ್ರೆ ಹೇಗೆ, 16x² minus 8x ಪ್ಲಸ್ 1 is equal to 0 ಆಯ್ತು. ಇನ್ನು ಇದನ್ನ ನೀವು ಸಾಲ್ವ್ ಮಾಡ್ಬೇಕು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿ ಹಾಗೆ. ಸೊ ಇನ್ ಕೇಸ್ ಎಲ್ಲಾದ್ರೂ ಈ ತರ ಕೊಟ್ರು ಅಂದ್ರೆ ಆ ತರ ಮಾಡ್ಬೇಕು, ಆಯ್ತಾ? ಕನ್ಫ್ಯೂಸ್ ಆಗ್ಲಿಕ್ಕಿಲ್ಲ, ಅದು ಇದೆಂತದ್ದು 1/8 ಕೊಟ್ಟಿದ್ದಾರೆ ಅಂತ. ಓಕೆ, ಹಾಗೆ ಸರಿ. ನೆಕ್ಸ್ಟ್ ಇದು ಇಲ್ಲಿ ನೋಡಿ, ಅದೇ ತರದ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ ಒಂದು. ಇದನ್ನ ನೀವು ಎಕ್ಸರ್ಸೈಸ್ ಅಲ್ಲಿ ನೋಡಿ ಗೊತ್ತಾಗ್ತದೆ, ಸಾಲ್ವ್ ಮಾಡಿದ್ದೆಲ್ಲ ನೋಡಿ, ಈ ತರ ಕೊಟ್ಟಿದೆ √6 ಅಂತ. ಸೊ ಇಲ್ಲಿ ನೀವು ಇದು ಸಾಲ್ವ್ ಮಾಡಿದಾಗ, ಹೀಗೆ ಸಾಲ್ವ್ ಮಾಡಿದಾಗ ನೋಡಿ, 3x ಇಂಟು 2 ಮಾಡಿದಾಗ 6x² ಬರ್ತದೆ ಅಲ್ವಾ? ಸೊ ಈಗ ನಿಮಗೆ ಬೇಕಾದ್ದು 2√6x ಅಲ್ವಾ? ಸೊ ಆಗ ನೀವೇನ್ ಮಾಡ್ತೀರಿ, ಇದನ್ನ √6x ಅಂತ ಬರೀತೀರಿ. ಆಯ್ತಾ? ಯಾಕೆ ಹೇಳಿ, ಮೈನಸ್ ಬರೀತೀರಿ, ಬಿಕಾಸ್ ಯು ನೀಡ್ ಪ್ಲಸ್ 6x². ನಾ ಹೇಳಿದ್ದೇನೆ √2 ಇಂಟು √2 ಅಂದ್ರೆ 2, √6 ಇಂಟು √6 ಅಂದ್ರೆ 6. ಹಾಗೆ ಇಲ್ಲಿ 6x² ಬಂದಿದೆ ಅಂತ ನೀವು ತಪ್ಪಿ 3 ಇಂಟು 2 ಬರೆದ್ರೆ ಆಗುದಿಲ್ಲ. ಯಾಕೆ ಹೇಳಿ, ಇಲ್ಲಿ ನಿಮಗೆ ಅದು ಬರುದಿಲ್ಲ. ಈಗ ನೋಡಿ, ಇದು ಬರ್ತದೆ -√6x ಮೈನಸ್ √6x ಅಂದ್ರೆ ಎಷ್ಟಾಯ್ತು, -2√6x ಆಯ್ತು ಅಲ್ವಾ? ಆಮೇಲೆ ಇದನ್ನ ಸಾಲ್ವ್ ಮಾಡುದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆ ತರ ಮಾಡಿದ್ರೆ ಆಯ್ತು. ಓಕೆ, ಸೊ ಇದಿಷ್ಟು ಇಲ್ಲಿ ತನಕ ನಾವೀಗ ಮಾಡಿದ್ದು ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡುದು ಹೇಗೆ ಅಂತ. ಸೊ ನೆಕ್ಸ್ಟ್ 11 o'clock ಕಂಪ್ಲೀಟಿಂಗ್ ದ ಸ್ಕ್ವೇರ್ ಇದನ್ನ ಹೇಳ್ಕೊಡ್ತೇನೆ ಹೇಗೆ ಮಾಡುದು ಅಂತ. ಸ್ವಲ್ಪ ಕಷ್ಟ ಇದೆ, ಕರೆಕ್ಟ್ ಆಗಿ ಕೇಳ್ಕೊಂಡ್ರೆ ಈಸಿ ಆಗುತ್ತೆ, ಏನು ಇದಿಲ್ಲ, ಕಷ್ಟ ಇಲ್ಲ. ಓಕೆ, ಸರಿ, 11 ಗಂಟೆಗೆ ಮೀಟ್ ಆಗುವ. ಅದಕ್ಕೆ ಅಷ್ಟೊತ್ತಿಗೆ ಬರುವಾಗ ದಯವಿಟ್ಟು